ಒಂದು ಟ್ರೈನ್ ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಸ್ಟಾಪ್ ಆಗೋಗುತ್ತೆ. ಅದು ಕೂಡ ಮಧ್ಯರಾತ್ರಿ ದಟ್ಟವಾಗಿರುವಂತ ಒಂದು ಕಾಡ್ನಲ್ಲಿ. ಅದೇ ಸಮಯಕ್ಕೆ ಟ್ರೈನ್ ಒಳಗಡೆ ಇರುವಂತ ಜನರಿಗೆ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸೋದಕ್ಕೆ ಶುರು ಆಗ್ತವೆ. ಇದರಿಂದ ಇವರೆಲ್ಲರೂ ಹೆದರ್ಕೊಂಡು ನಿಂತ ಜಾಗದಲ್ಲೇ ನಿಂತಿರ್ಬೇಕಾದ್ರೆ ಮುಂದೆ ಜನರ ಜೊತೆ ಏನೇನೆಲ್ಲ ಆಯ್ತು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಈ ಮೂವಿ ಹೆಸರು ಹೌಲ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಚೆಕಿಂಗ್ ಆಫೀಸರ್ ಆಗಿರುವಂತ ಜೋಯ್ನ ತೋರಿಸ್ತಾರೆ. ಇವತ್ತಿನ ಕೆಲಸ ಎಲ್ಲ ಮುಗಿಸಿ ಲಾಕರ್ ಹತ್ರ ಬಂದಾಗ ನೋಡ್ತಾನೆ ಇವನು ಸೂಪರ್ವೈಸರ್ ಕೆಲಸಕ್ಕೋಸ್ಕರ ಪ್ರಮೋಷನ್ ಬೇಕು ಅಂತ ಅಪ್ಲೈ ಮಾಡಿದ್ದ. ಆದ್ರೆ ಅದು ರಿಜೆಕ್ಟ್ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಇವನ ಫ್ರೆಂಡ್ ಡೇವಿಡ್ ಇಲ್ಲಿಗೆ ಬರ್ತಾನೆ. ಆಕ್ಚುಲಿ ಇವನು ಸೂಪರ್ವೈಸರ್ ಆಗಿರೋದ್ರಿಂದನೇ ಜೋಯ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದು. ನಂತರ ಡೇವಿಡ್ ಇವತ್ತಿನ ಕೊನೆಯ ಟ್ರೈನ್ ನಲ್ಲಿ ನೀನು ಡ್ಯೂಟಿನ ಮಾಡ್ಬೇಕು ಅಂತ ಜೋಯ್ಗೆ ಹೇಳಿದಾಗ ಇನ್ನೇನ್ ಮಾಡುದು ಅಂತ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಇಲ್ಲಿ ನಮ್ಗೆ ಎಲೆನ್ ಅನ್ನೋ ಒಬ್ಳು ಹುಡುಗಿನೂ ಕೂಡ ತೋರಿಸ್ತಾರೆ. ನಂತರ ಇವನು ಟ್ರೈನ್ ಒಳಗಡೆ ಬಂದು ಇವನ ಕೆಲಸನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಟಿಕೆಟ್ ಅನ್ನ ಚೆಕ್ ಮಾಡುವಂತ ಕೆಲಸನ. ಇಲ್ಲಿ ನಮ್ಗೆ ಮೂವಿಯ ಒಂದಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಗಳು ಕೂಡ ಪರಿಚಯ ಆಗ್ತಾರೆ. ಇವಳ ಹೆಸರು ಕೇಟ್ ಅಂತ. ಕೇಟ್ ಇವತ್ತು ಟಿಕೆಟ್ ನ ಮನೇಲೆ ಮರ್ಸ್ಬಿಟ್ಟು ಬಂದಿರೋದ್ರಿಂದ ಬೇರೆ ಟಿಕೆಟ್ ಅನ್ನ ತಗೊಳ್ಳೇಬೇಕಾಗಿರುತ್ತೆ. ಅಂದಂಗೆ ಟ್ರೈನ್ ನಿಲ್ಸುವಂತ ಲಾಸ್ಟ್ ಸ್ಟಾಪ್ ನ ಹೆಸರು ಈಸ್ಟ್ ಬ್ರೋ ಅಂತ. ಇದಾದ್ಮೇಲೆ ಇವನು ಮ್ಯಾಥ್ಯೂ ಹಾಗೆ ಇವನು ಬಿಲ್ಲಿ. ಅಲ್ಲಿಂದ ಇವನು ಮುಂದಿನ ಬೋಗಿಗೆ ಬಂದಾಗ ಇಲ್ಲಿ ನೀನಾ ಅನ್ನೋ ಒಬ್ಳು ಹುಡುಗಿ ಇರ್ತಾಳೆ. ಇವಳದು ಎಷ್ಟು ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂತಂದ್ರೆ ದುರಾಂಕಾರ ಯಾವಾಗ್ಲೂ ತಲೆ ಮೇಲೆ ಇರುತ್ತೆ. ಹಾಗೆ ಇವರಿಬ್ರು ವಯಸ್ಸಾಗಿರುವಂತ ಕಪಲ್ಸ್ ಗೆಡ್ ಹಾಗೆ ಜೆನ್ನಿ ಅಂತ. ಅದಾದ್ಮೇಲೆ ಈ ವ್ಯಕ್ತಿಯ ಹೆಸರು ಆಡ್ರಿಯನ್. ಯಾವಾಗ ಇವನು ಅಲ್ಲಿಂದ ಮುಂದಿನ ಬೋಗಿಗೆ ಬರ್ತಾನೋ ಇವನಿಗೆ ಗೊತ್ತಾಗುತ್ತೆ ಎಲೆನ್ಗೂ ಕೂಡ ಇವತ್ತು ಇದೇ ಟ್ರೈನ್ ನಲ್ಲಿ ಡ್ಯೂಟಿ ಸಿಕ್ಕಿದೆ ಅಂತ. ಹೇಳ್ಬೇಕು ಅಂತಂದ್ರೆ ಇವನು ಇವಳನ್ನ ಇಷ್ಟ ಪಡ್ತಿರ್ತಾನೆ. ಆದ್ರೆ ಇದು ಎಲೆನ್ಗೆ ಗೊತ್ತಿರೋದಿಲ್ಲ. ನಿನ್ ಪ್ರಮೋಷನ್ ವಿಷಯ ಗೊತ್ತಾಯ್ತು, ಏನು ಬೇಜಾರ್ ಮಾಡ್ಕೊಳ್ಬೇಡ ಅಂತ ಇವನಿಗೆ ಸಮಾಧಾನ ಮಾಡ್ತಾಳೆ. ಹಾಗೆ ಇಲ್ಲೇ ಇದ್ದಂತ ಪೌಲ್ ಅನ್ನೋ ಒಬ್ಬ ವ್ಯಕ್ತಿ ವಾಶ್ರೂಮ್ಗೆ ಅಂತ ಹೋಗ್ತಾನೆ. ನಂತರ ಜಾಯ್ ಇವನ ಕೆಲಸನೆಲ್ಲ ಮುಗಿಸಿ ಕಿಟಕಿ ಪಕ್ಕ ಬಂದು ಕುಂತ್ಕೊಂಡು ಮಳೆ ಬರ್ತಿರೋದನ್ನ ನೋಡ್ತಾ ನೋಡ್ತಾ ನಿದ್ದೆಗೆ ಜಾರ್ ಬಿಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಸಡನ್ ಆಗಿ ಟ್ರೈನ್ ಸ್ಟಾಪ್ ಆಗೋಗುತ್ತೆ. ಅದು ಕೂಡ ಒಂದು ದಟ್ಟವಾಗಿರುವಂತ ಕಾಡಿನ ಮಧ್ಯ. ಆಗ ಟ್ರೈನ್ ಡ್ರೈವರ್ ಸ್ಪೀಕರ್ ನಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡ್ತಾನೆ, ಚಕ್ರಕ್ಕೆ ಏನೋ ಸಿಗಾಕೊಂಡಿರೋದ್ರಿಂದ ಟ್ರೈನ್ ಸ್ಟಾಪ್ ಆಗಿದೆ, ನಾನು ಅದನ್ನ ಚೆಕ್ ಮಾಡ್ತೀನಿ, ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಹೀಗೆ ಜಾಯ್ ಸ್ವಲ್ಪ ಮುಂದೆ ಬಂದಾಗ ನೋಡ್ತಾನೆ ಬಿದ್ದೋಗಿರುವಂತ ವಸ್ತುಗಳನ್ನ ಎತ್ತಿಡೋದಕ್ಕೆ ಆಡ್ರಿಯನ್ ಎಲೆನ್ಗೆ ಹೆಲ್ಪ್ ಮಾಡ್ತಿರ್ತಾನೆ. ಸರಿ ಅಂತ ಇವನು ಕೂಡ ಸೇರಿ 3 ಜನ ಟ್ರೈನ್ ನಲ್ಲಿ ಬಿದ್ದೋಗಿರುವಂತ ವಸ್ತುಗಳನ್ನ ಎತ್ತಿಡ್ತಾರೆ. ನಂತರ ಈ ಕಡೆ ಟ್ರೈನ್ ಡ್ರೈವರ್ ಟ್ರೈನ್ ಇಂದ ಹೊರಗಡೆ ಬಂದು ಯಾಕೆ ಟ್ರೈನ್ ಇದಕ್ಕಿದ್ದಂಗೆ ಈ ರೀತಿ ಸ್ಟಾಪ್ ಆಯ್ತು ಅಂತ ಚೆಕ್ ಮಾಡೋದಕ್ಕೆ ಶುರು ಮಾಡಿ ಚಕ್ರಗಳನ್ನೆಲ್ಲ ನೋಡ್ತಿರ್ತಾನೆ. ಅದೇ ರೀತಿ ಈ ಕಡೆ ಗಾಬರಿ ಆಗಿರುವಂತ ಪ್ಯಾಸೆಂಜರ್ಸ್ ಗಳಿಗೆ ಜಾಯ್ ಸಮಾಧಾನ ಮಾಡ್ತಿರ್ತಾನೆ. ಯಾಕೆಂತಂದ್ರೆ ಈ ತರ ಕಾಡಿನ ಮಧ್ಯೆ ಏನಕ್ಕೆ ಟ್ರೈನ್ ಅನ್ನ ಸ್ಟಾಪ್ ಮಾಡಿದಾರೆ ಅಂತ ಇವ್ರಿಗಂತೂ ಅರ್ಥನೇ ಆಗ್ತಿರೋದಿಲ್ಲ. ಈ ಕಡೆ ಡ್ರೈವರ್ ಹುಡುಕ್ತಾನೆ ಇರ್ತಾನೆ, ರೀಸನ್ ಏನು ಅಂತ ಇನ್ನೂ ಕೂಡ ಇವನಿಗೆ ಅರ್ಥ ಆಗಿರೋದಿಲ್ಲ. ನಂತರ ಜಾಯ್ ಪ್ಯಾಸೆಂಜರ್ಸ್ ಗಳಿಗೆ ಸಮಾಧಾನ ಮಾಡ್ತಾ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಕಡೆಯಿಂದ ಯಾವುದೇ ತರದ ರೆಸ್ಪಾನ್ಸ್ ಬರೋದಿಲ್ಲ. ಅದೇ ಸಮಯಕ್ಕೆ ಟ್ರೈನ್ ಇಂದ ಹೊರಗಡೆ ಡ್ರೈವರ್ ಕೊನೆಗೂ ರೀಸನ್ ಅನ್ನ ಕಂಡಿಡಿದ್ ಬಿಡ್ತಾನೆ. ಆಕ್ಚುಲಿ ಒಂದು ಜಿಂಕೆ ಸಿಗಾಕೊಂಡಿರೋದ್ರಿಂದ ಟ್ರೈನ್ ಸ್ಟಾಪ್ ಆಗಿರುತ್ತೆ. ಅದಕ್ಕೆ ಇವನು ಅದನ್ನ ಹೊರಗಡೆ ತೆಗೆಯೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಕಾಡಿನ ಗಿಡ ಮರಗಳ ಮಧ್ಯೆ ಏನೋ ವಿಚಿತ್ರವಾಗಿ ಸೌಂಡ್ ಇವನಿಗೆ ಕೇಳಿಸುತ್ತೆ. ಅಷ್ಟೇ ಅಲ್ಲದೆ ಯಾರೋ ಇವನನ್ನ ನೋಡ್ತಿದ್ದಾರೆ ಅಂತಾನು ಕೂಡ ಅನ್ನಿಸ್ತಿರುತ್ತೆ. ಆದ್ರೆ ಟ್ರೈನ್ ನ ಒಳಗಡೆ ನೀನಾ ಜೋರಾಗಿ ಸಾಂಗ್ ಹೇಳ್ತಿರೋದನ್ನ ಕೇಳಿ ಈ ಓಲ್ಡ್ ಕಪಲ್ ಗೆ ಸ್ವಲ್ಪ ಇಷ್ಟ ಆಗ್ತಿರೋದಿಲ್ಲ. ನಂತರ ಕಾಡಿನ ಮಧ್ಯದಿಂದ ಒಂದು ಕ್ರಿಯೇಚರ್ ಬಂದು ಡ್ರೈವರ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಕ್ರಿಯೇಚರ್ ನ ಕಾಲು ನೋಡೋದಕ್ಕೆ ಪ್ರಾಣಿಯ ಕಾಲುಗಳ ತರ ಇದ್ರೂ ಕೂಡ ಮನುಷ್ಯರ ರೀತಿ 2 ಕಾಲ್ನಲ್ಲಿ ನಿಂತಿರುತ್ತೆ. ಇಲ್ಲಿ ಟ್ರೈನ್ ಒಳಗಡೆ ಎಲ್ಲರೂ ಎಷ್ಟೇ ಹೊತ್ತು ಕಾಯ್ದ್ರು ಕೂಡ ಡ್ರೈವರ್ ನ ಬಗ್ಗೆ ಏನು ಗೊತ್ತಾಗದೆ ಇರೋದ್ರಿಂದ ಜೋ ಹಾಗೆ ಎಲೆನ್ ಡ್ರೈವರ್ ನ ಕ್ಯಾಬಿನೆಟ್ ಹತ್ರ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಡ್ರೈವರ್ ಎಲ್ಲೂ ಕೂಡ ಇವ್ರಿಗೆ ಕಾಣಿಸೋದೇ ಇಲ್ಲ. ಇವ್ರಿಗಂತೂ ತುಂಬಾನೇ ಕನ್ಫ್ಯೂಸ್ ಆಗೋಗುತ್ತೆ. ಹೀಗೆ ಹುಡುಕಾಡ್ತಿರ್ಬೇಕಾದ್ರೆ ಜೋ ಡೋರ್ ಓಪನ್ ಮಾಡಿರೋದನ್ನ ನೋಡಿ ಮುಂದೆ ಇರುವಂತ ಕಾಡಿನ ಕಡೆಗೆ ಬ್ಯಾಟರಿ ಹಾಕಿ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲೂ ಕೂಡ ಇವನಿಗೆ ಕಾಣಿಸೋದಿಲ್ಲ. ಇಷ್ಟೊತ್ತಿಗೆ ಪ್ಯಾಸೆಂಜರ್ಸ್ ಗಳೆಲ್ಲ ತುಂಬಾ ಕೋಪ ಮಾಡ್ಕೊಬಿಟ್ಟಿರ್ತಾರೆ. ಇಲ್ಲೆಲ್ಲ ಏನ್ ನಡೀತಿದೆ, ಟ್ರೈನ್ ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದೀರಾ, ನಾವು ಡ್ರೈವರ್ ನ ಮೀಟ್ ಮಾಡ್ಬೇಕು ಅಂತ ಇವ್ರು ಹೋಗ್ತಿರ್ಬೇಕಾದ್ರೆ ಜೋ ಹೇಳ್ತಾನೆ ಟ್ರೈನ್ ನಲ್ಲಿ ಡ್ರೈವರ್ ಇಲ್ಲ, ಚೆಕ್ ಮಾಡೋದಕ್ಕಿಂತ ಹೊರಗಡೆ ಹೋದವನು ಇನ್ನೂ ಕೂಡ ಬಂದಿಲ್ಲ ಅಂತ. ಇದನ್ನ ಕೇಳ್ತಿದ್ದಂಗೆ ಇವರೆಲ್ಲರಿಗೂ ಟೆನ್ಷನ್ ನ ಲೆವೆಲ್ ಇನ್ನೂ ಕೂಡ ಜಾಸ್ತಿ ಆಗೋಗುತ್ತೆ. ಡ್ರೈವರ್ ಇಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ. ಆಗ ಇಲ್ಲೇ ಇದ್ದಂತ ಆಡ್ರಿಯನ್ ಇವರೆಲ್ಲರಿಗೂ ಹೇಳ್ತಾನೆ, ಈಗ ನಮ್ಮ ಹತ್ರ 2 ದಾರಿಗಳಿದೆ. ಒಂದು ಯಾರಾದ್ರೂ ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾರೆ ಅಂತ ಕಾಯ್ಕೊಂಡು ಇಲ್ಲೇ ಕುಂತ್ಕೊಳ್ಳೋದು, ಅಥವಾ ಟ್ರೈನ್ ಇಂದ ಹೊರಗಡೆ ಇಳಿದು ನಡೀತಾ ರೈಲ್ವೆ ಸ್ಟೇಷನ್ ಗೆ ಹೋಗೋದು. ಈ ಜಾಗದಲ್ಲಿ ಸಿಗ್ನಲ್ ಇಲ್ಲದೆ ಇರೋದ್ರಿಂದ ಯಾರು ನಾವು ಕಾಂಟ್ಯಾಕ್ಟ್ ಮಾಡೋದಕ್ ಆಗ್ತಿಲ್ಲ. ನನಗನ್ಸೋ ಪ್ರಕಾರ ನಾವು ನಡೀತಾ ರೈಲ್ವೆ ಸ್ಟೇಷನ್ ಗೆ ಹೋಗಿ ತಲುಪೋದೇ ಒಳ್ಳೇದು. 3 ರಿಂದ 5 ಕಿಲೋಮೀಟರ್ ಅಷ್ಟೇ ನಾವು ನಡಿಬೇಕಾಗಿರೋದು, ರೈಲ್ವೆ ಸ್ಟೇಷನ್ ಸಿಕ್ಬಿಡುತ್ತೆ ಅಂತ. ಆದ್ರೆ ಜಾಯ್ ಮಾತ್ರ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಿರೋದಿಲ್ಲ. ಇಂಥ ಪರಿಸ್ಥಿತಿಲಿ ಪ್ಯಾಸೆಂಜರ್ಸ್ ಗಳು ಟ್ರೈನ್ ನ ಒಳಗಡೆನೆ ಇರಬೇಕು, ಪ್ಲೀಸ್ ಯಾರು ಹೊರಗಡೆ ಹೋಗ್ಬೇಡಿ, ಇದರಿಂದ ನನ್ನ ಕೆಲಸ ಹೋಗುತ್ತೆ ಅಂತ. ಆಗ ಎಲ್ಲರೂ ಸೇರಿ ಇವನಿಗೆ ಅರ್ಥ ಮಾಡಿಸ್ತಾರೆ, ಇಂಥ ಪರಿಸ್ಥಿತಿಲಿ ಭಯಂಕರವಾಗಿರುವಂತ ಕಾಡ್ನಲ್ಲಿ ನಾವು ಇರೋದಕ್ಕಾಗೋದಿಲ್ಲ, ಆದಷ್ಟು ಬೇಗ ಹೊರಗಡೆ ಹೋಗ್ಬೇಕು, ಸೇಫ್ ಆಗ್ಬೇಕು ಅಂತ. ಸರಿ ಅಂತ ಹೇಳಿ ಇವನು ಕೂಡ ಡೋರ್ ಅನ್ನ ಓಪನ್ ಮಾಡಿ ಇವರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಇವರೆಲ್ಲರನ್ನು ಯಾರೋ ನೋಡ್ತಿದ್ದಾರೆ ಅಂತ. ಹೀಗೆ ಇವರೆಲ್ಲರೂ ಕಾಡಿನ ದಾರಿ
ಕಾರಿಂದ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ತುಂಬಾ ವಿಚಿತ್ರವಾಗಿರುವಂತ ಏನೇನೋ ಶಬ್ದಗಳೆಲ್ಲ ಇವರಿಗೆ ಕೇಳಿಸ್ತಿರ್ತವೆ. ಹಾಗೆ ಇವ್ರಿಗೂ ಕೂಡ ಫೀಲ್ ಆಗ್ತಿರುತ್ತೆ ಗಿಡ ಮರಗಳ ಹಿಂದೆ ಕುತ್ಕೊಂಡು ಯಾರೋ ನಮ್ಮನ್ನ ನೋಡ್ತಿದ್ದಾರೆ ಅಂತ. ಆದ್ರೆ ಅದಕ್ಕೆ ತಲೆ ಕೆಡ್ಸ್ಕೊಳ್ದೆ ಜೋ ಹಾಗೆ ಎಲೆನ್ ಮುಂದೆ ಬಂದು ನೋಡಿದ್ರೆ ಇವರ ಟ್ರೈನ್ ಡ್ರೈವರ್ ನ ಆ ಕ್ರಿಯೇಚರ್ ಮಧ್ಯಕ್ಕೆ ಸೀಳಿ ಸಾಯಿಸ್ಬಿಟ್ಟಿರುತ್ತೆ. ಇಂತ ಒಂದು ದೃಶ್ಯ ನೋಡಿ ಇವರೆಲ್ಲರೂ ಹೆದರ್ಕೊಳ್ತಾ ಟ್ರೈನ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಒಂದು ತೋಳ ಜೋರಾಗಿ ಕೂಗೋದಕ್ಕೆ ಶುರು ಮಾಡುತ್ತೆ. ಇದಾದ್ಮೇಲೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಟ್ರೈನ್ ನ ಒಳಗಡೆ ಏನೋ ಹತ್ಕೋತಾರೆ. ಆದ್ರೆ ಓಲ್ಡ್ ಕಪಲ್ ಗಳು ನಿಧಾನವಾಗಿ ಒಳಗಡೆ ಹತ್ತುತ್ತಿರ್ಬೇಕಾದ್ರೆ ವಯಸ್ಸಾಗಿರುವಂತ ಲೇಡಿ ಜೆನ್ನಿಯ ಕಾಲ್ನ ಮೇಲೆ ಆ ಕ್ರಿಯೇಚರ್ ಬಂದು ಅಟ್ಯಾಕ್ ಮಾಡಿ ಕಚ್ಬಿಡುತ್ತೆ. ಅಷ್ಟೊತ್ತಿಗೆ ಇವರು ಕೂಡ ಹೇಗೋ ಮಾಡಿ ಡೋರ್ ಅನ್ನ ಹಾಕ್ಬಿಟ್ಟಿರ್ತಾರೆ. ಮ್ಯಾಥ್ಯೂ ಹೊರಗಡೆ ನೋಡ್ತಿರ್ತಾನೆ ಅದು ಯಾವ ತರ ಕ್ರಿಯೇಚರ್ ಅಂತ. ಹಾಗೆ ಎಲೆನ್ ಕೂಡ ಜೆನ್ನಿಯ ಕಾಲಿಂದ ಹರಿತಿರುವಂತ ರಕ್ತನ ಸ್ಟಾಪ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಹೀಗೆ ಇವರೆಲ್ಲರೂ ಇವರ ಜೀವಗಳನ್ನ ಕೈಲಿ ಹಿಡ್ಕೊಂಡು ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಬಂದು ಟ್ರೈನ್ ಗೆ ಗುದ್ದಿ ಇದರ ಭಯಂಕರವಾಗಿರುವಂತಹ ಕೈಯಿಂದ ಟ್ರೈನ್ ಅನ್ನ ಸ್ಕ್ರಾಚ್ ಮಾಡ್ತಾ ಇವರನ್ನ ಹೆದರಿಸ್ತಿರುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇವರಿಗೆ ಗೊತ್ತಾಗುತ್ತೆ ಆ ಕ್ರಿಯೇಚರ್ ಇಲ್ಲಿಂದ ಹೊಟ್ಟೋಗಿದೆ ಅಂತ. ಇದಾದ್ಮೇಲೆ ಜೋ ಡ್ರೈವರ್ ಕ್ಯಾಬಿನ್ ಗೆ ಬಂದು ರೈಲ್ವೆ ಸ್ಟೇಷನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಆಗ್ತಿರೋದಿಲ್ಲ. ಹಾಗೆ ಇಲ್ಲಿಗೆ ಬಿಲ್ಲಿ ಬಂದು ಹೇಳ್ತಾನೆ ಟ್ರೈನ್ ನ ಫ್ಯೂಲ್ ಪೈಪ್ ಕಟ್ ಆಗಿರ್ಬೋದು ಅಂತ. ಹೌದು, ಇವನಿಗೆ ಟ್ರೈನ್ ಇಂಜಿನ್ ನ ಬಗ್ಗೆ ತುಂಬಾ ವಿಷಯಗಳು ಗೊತ್ತಿರ್ತವೆ. ಇದಾದ್ಮೇಲೆ ಇವರೆಲ್ಲರೂ ಒಂದ್ ಕಡೆ ಕುಂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಅದು ಯಾವ ತರ ಪ್ರಾಣಿ ಇರ್ಬೋದು, ಏನಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ. ಅಷ್ಟೇ ಅಲ್ಲದೆ ಒಬ್ಬೊಬ್ರು ಅದನ್ನ ಕರಡಿ ಅಂತ ಹೇಳ್ತಿದ್ರೆ ಮತ್ತೊಂದಷ್ಟು ಜನ ಅದನ್ನ ವುಲ್ಫ್ ಅಂತ ಹೇಳ್ತಿರ್ತಾರೆ. ಆಗ ಜೆನ್ನಿ ಹೇಳ್ತಾಳೆ ಅದು ಯಾವುದೇ ತರದ ಪ್ರಾಣಿ ಅಲ್ಲ, ನೋಡೋದಕ್ಕೆ ಅದು ಮನುಷ್ಯನ ರೀತಿ ಇತ್ತು ಅಂತ. ಆದ್ರೆ ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಗಮನಿಸ್ತಾರೆ ಮುಂದಿನ ಬೋಗಿಯಿಂದ ಏನೋ ಶಬ್ದ ಬರ್ತಿರುತ್ತೆ. ಆ ಕ್ರಿಯೇಚರ್ ಟ್ರೈನ್ ಒಳಗಡೆ ಬಂದಿರ್ಬೋದು ಅಂತ ಆಡ್ರಿಯಾನ್, ಬಿಲ್ಲಿ ಹಾಗೆ ಜೋ ಮೂರು ಜನ ಬಂದು ನೋಡಿದ್ರೆ ಟಾಯ್ಲೆಟ್ ಇಂದ ಶಬ್ದ ಬರ್ತಿರುತ್ತೆ. ಅದು ಹೊರಗಡೆ ಬರ್ತಿದ್ದಂಗೆನೆ ಹೊಡಿಬೇಕು ಅಂತ ಇವರು ಅನ್ಕೋತಿರ್ತಾರೆ. ನೋಡಿದ್ರೆ ಆಗ್ಲೇ ವಾಶ್ರೂಮ್ ಗೆ ಹೋಗಿದ್ನಲ್ಲ ಪೌಲ್, ಅವನೇ ಇಲ್ಲಿ ಇದ್ದಿದ್ದು. ನಂತರ ಇವನಿಗೆ ಇಲ್ಲಿ ನಡೀತಿರುವಂತ ಎಲ್ಲಾ ವಿಷಯನು ಹೇಳಿದಾಗ ಇವನಿಗೆ ಇದನ್ನ ನಂಬೋದಕ್ಕೆ ಆಗ್ತಿರೋದಿಲ್ಲ. ಹಾಗೆ ಇವನು ಹೇಳ್ತಿರ್ತಾನೆ ನಾನು ಉಳ್ಕೋಬೇಕಾಗಿದ್ದಂತ ಸ್ಟಾಪ್ ಹಿಂದೆನೆ ಹೊಟ್ಟೋಗಿದೆ ಅಂತ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಕಾಡನ್ನ ಬಿಟ್ಟು ತುಂಬಾ ದೂರದವರೆಗೂ ಏನು ಇರೋದಿಲ್ಲ. ನಂತರ ಜೆನ್ನಿಯ ಕಾಲಿಗೆ ಆಗಿರುವಂತ ಗಾಯನ ಚೆಕ್ ಮಾಡಿ ನೋಡಿದ್ರೆ ಆ ಜಾಗ ಎಲ್ಲ ತುಂಬಾ ಬೇಗ ಇನ್ಫೆಕ್ಟ್ ಆಗಿ ಕೊಳಿತಿರುತ್ತೆ. ಆಗ ಕೇಟ್ ಹೆದರ್ಕೊಂಡು ಕುಂತಿರುವಂತ ನೀನಾ ಹತ್ರ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನನ್ಗೂ ಕೂಡ ಒಬ್ಳು ಮಗಳಿದ್ದಾಳೆ, ನಿನ್ನ ನೋಡಿದ್ರೆ ನನ್ಗೆ ನನ್ ಮಗಳೇ ನೆನಪು ಬರ್ತಾಳೆ ಅಂತ. ಹೀಗೆ ಇವರಿಬ್ರು ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಗಮನಿಸ್ತಾರೆ ಆ ಕ್ರಿಯೇಚರ್ ಬಾಕ್ಲು ತೆಗೆಯೋದಕ್ಕೆ ಟ್ರೈ ಮಾಡ್ತಿರುತ್ತೆ ಒಳಗಡೆ ಬರೋದಕ್ಕೆ ಅಂತ. ಅದೇ ಸಮಯಕ್ಕೆ ನೀನಾ ಫೋನ್ ಗೆ ಸ್ವಲ್ಪ ಸಿಗ್ನಲ್ ಸಿಕ್ಕಿ ಇವಳ ತಾಯಿ ಕಾಲ್ ಮಾಡಿರ್ತಾಳೆ. ನಾವೆಲ್ಲಿದ್ದೀವಿ ಹೇಳು ಅಂತ ಎಲ್ಲರೂ ನೀನಾಗೆ ಹೇಳ್ತಿದ್ರೆ ಇವಳು ಮಾತ್ರ ತುಂಬಾ ಗಾಬರಿಯಿಂದ ಏನೇನೋ ಮಾತಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಕಿಟಕಿಂದ ಒಳಗಡೆ ಬಂದು ನೀನಾನೇ ಹೇಳ್ಕೊಂಡು ಹೊಟ್ಟೋಗುತ್ತೆ. ಕೇಟ್ ಕೂಡ ಅವಳನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ನೋಡಿದ್ರೆ ಅಷ್ಟೊತ್ತಿಗೆ ಆ ಕ್ರಿಯೇಚರ್ ಅವಳನ್ನ ಸಾಯಿಸ್ಬಿಟ್ಟಿರುತ್ತೆ. ಅದಕ್ಕೆ ಇವರೆಲ್ಲರೂ ಹೆದರ್ಕೊಂಡು ಮತ್ತೊಂದು ಬೋಗಿಗೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಕೊಬಿಡ್ತಾರೆ. ಅಷ್ಟೇ ಮುಗೀತು, ನಾವಿಲ್ಲಿಂದ ಹೊರಗಡೆ ಹೋಗೋದಕ್ಕೂ ಆಗುದಿಲ್ಲ, ನಮ್ನ ಯಾರು ಕಾಪಾಡೋದಕ್ಕೂ ಕೂಡ ಬರೋದಿಲ್ಲ ಅಂತ ಇವ್ರು ಅನ್ಕೊಳ್ತಿರ್ಬೇಕಾದ್ರೆ ವಯಸ್ಸಾಗಿರುವಂತ ಗೇಡ್ ಇವ್ರೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ ಇದಕ್ಕೆಲ್ಲ ನಾವೇನಾದ್ರೂ ಮಾಡ್ಲೇಬೇಕು, ಇಲ್ಲಾಂತಂದ್ರೆ ಆ ಹುಡುಗಿ ಸತ್ತಂಗೆ ನಾವು ಕೂಡ ಒಬ್ಬೊಬ್ಬರೇ ಸಾಯ್ತಾ ಹೋಗ್ತೀವಿ. ಅದು ನಮ್ಮನ್ನ ಬೇಟೆ ಆಡಿ ಸಾಯಿಸೋದಕ್ಕಿಂತ ಮುಂಚೆನೆ ನಾವೇ ಅದನ್ನ ಸಾಯಿಸ್ಬಿಡ್ಬೇಕು ಅಂತ. ಇದು ಎಲ್ಲರಿಗೂ ಕೂಡ ಸರಿ ಅಂತ ಅನ್ಸಿ ವೆಪನ್ ಗಳನ್ನ ರೆಡಿ ಮಾಡ್ಕೊಂಡು ಇವರಿರುವಂತ ಬೋಗಿಯ ಕಿಟಕಿಗಳಿಗೆ ಕಬ್ಬಿಣದ ವಸ್ತುಗಳನ್ನ ಮೆಟಲ್ ವಸ್ತುಗಳನ್ನ ಫಿಟ್ ಮಾಡ್ತಿರ್ತಾರೆ. ಯಾಕೆಂತಂದ್ರೆ ಆ ಕ್ರಿಯೇಚರ್ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಬರಬಾರದು ಅಂತ. ಈಗ ಇವರೆಲ್ಲರೂ ಬೇರೆ ದಾರಿ ಇಲ್ಲದೆ ಟ್ರೈನ್ ಒಳಗಡೆ ಸಿಗಾಕೋಬಿಟ್ಟಿದ್ದಾರೆ. ಬೇರೆಯವರು ಇವರನ್ನ ಕಾಪಾಡೋದಕ್ಕೆ ಬರ್ತಾರೋ ಇಲ್ವೋ ಅಂತಾನು ಕೂಡ ಗೊತ್ತಿಲ್ಲ. ಆಗ ಜೆನ್ನಿ ಕೇಟ್ ನ ಕರೆದು ಕೇಳ್ತಾಳೆ ಸತ್ತೋಗಿರುವಂತ ಆ ಹುಡುಗಿ ಹೆಸರು ಏನು ಅಂತ. ಆದ್ರೆ ಇವಳಿಗೂ ಕೂಡ ಅವಳ ಹೆಸರು ಗೊತ್ತಿರೋದಿಲ್ಲ. ನಂತರ ನಿನ್ಗೆ ಮಕ್ಳಿದಾರ ಅಂತ ಕೇಳಿದಾಗ ಕೇಟ್ ಕೂಡ ಹೌದು ನನ್ಗೊಬ್ಳು ಮಗಳಿದ್ದಾಳೆ ಅಂತ ಹೇಳ್ತಾಳೆ. ಆದ್ರೆ ನಮ್ಗೆ ಮಕ್ಳೇ ಆಗಿಲ್ಲ ಅಂತ ಜೆನ್ನಿ ಅಳೋದಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ಇದರಿಂದ ಕೇಟ್ಗೆ ತುಂಬಾನೇ ಬೇಜಾರಾಗುತ್ತೆ. ಇದಾದ್ಮೇಲೆ ಆಡ್ರಿಯನ್ ಜೋ ಹತ್ರ ಬಂದು ಸದ್ಯಕ್ಕೆ ಆ ಕ್ರಿಯೇಚರ್ ಇಲ್ಲಿಂದ ಹೊಟ್ಟೋಗಿರ್ಬೋದು, ಆದ್ರೆ ಅದು ಮತ್ತೆ ಅಲ್ಲಿಗೆ ಬಂದು ಖಂಡಿತ ನಮ್ಮ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ. ನಮ್ಗೆ ಅದರಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಇದೇ ನಮ್ಗೆ ಸರಿಯಾದ ಸಮಯ. ನಿನ್ನ ಹತ್ರ ಇರುವಂತ ಕೀಗಳಿಂದ ಟ್ರೈನ್ ಡೋರ್ ಅನ್ನು ಓಪನ್ ಮಾಡು. ಆ ಕ್ರಿಯೇಚರ್ ಬಂದು ಇಲ್ಲಿರೋರನ್ನ ಸಾಯಿಸ್ತಿರ್ಬೇಕಾದ್ರೆ ನಾವಿಲ್ಲಿಂದ ತಪ್ಪಿಸ್ಕೊಂಡು ಒಂದು ಸೇಫ್ ಆಗಿರುವಂತಹ ಜಾಗಕ್ಕೆ ಹೊಟ್ಟೋಗೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಜೋ ಮಾತ್ರ ಎಲ್ಲರ ಸೇಫ್ಟಿನ ತಲೆಯಲ್ಲಿ ಇಟ್ಕೊಂಡು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ಸಮಯಕ್ಕೆ ಜೆನ್ನಿ ರಕ್ತದ ವಾಂತಿನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಅಲ್ಲದೆ ಇವಳ ಹಲ್ಲುಗಳು ಕೂಡ ಮುರಿದು ಹೊರಗಡೆ ಬಂದು ಬೀಳ್ತಿರ್ತವೆ. ಇವಳಿಗೆ ಏನಾಗಿರ್ಬೋದು ಅಂತ ಇವರೆಲ್ಲರೂ ಮಾತಾಡ್ಕೊಳ್ತಿರ್ಬೇಕಾದ್ರೆ ಆಗ ಜೋ ಗಮನಿಸ್ತಾನೆ ಪೌಲ್ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಟಾಯ್ಲೆಟ್ ಗೆ ಹೊಟ್ಟೋಗಿದ್ದಾನೆ ಅಂತ. ಇದರಿಂದ ಆಡ್ರಿಯನ್ ಡೋರ್ ಅನ್ನ ಕ್ಲೋಸ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ನಾನು ಅವನನ್ನ ಕರ್ಕೊಂಡ್ ಬರ್ತೀನಿ ಅಂತ ಜೋ ಟಾಯ್ಲೆಟ್ ಹತ್ರ ಬಂದು ಪೌಲ್ ಬೇಗ ಹೊರಗಡೆ ಬಾ ಅಂತ ಕರಿತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಡೋರ್ ಕೂಡ ಜಾಮ್ ಆಗೋಗುತ್ತೆ. ಇದೇ ಸಮಯಕ್ಕೆ ಕ್ರಿಯೇಚರ್ ಕೂಡ ಟ್ರೈನ್ ನ ಮೇಲೆ ಬಂದ್ಬಿಡುತ್ತೆ. ನಂತರ ಅದು ಸೀದಾ ಟಾಯ್ಲೆಟ್ ನ ಒಳಗಡೆ ಬಂದು ಪೌಲ್ ನ ತುಂಬಾ ಕ್ರೂರವಾಗಿ ಸಾಯಿಸಾಕ್ಬಿಡುತ್ತೆ. ಇದರಿಂದ ಜೋ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡ್ತಿದ್ರೆ ಆಡ್ರಿಯನ್ ಅದನ್ನ ಲಾಕ್ ಮಾಡ್ಬಿಟ್ಟಿರ್ತಾನೆ. ಹಾಗೆ ಇಲ್ಲಿರುವಂತಹ ಜನರೆಲ್ಲರೂ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಡೋರ್ ಲಾಕ್ ಆಗಿರುತ್ತೆ. ಹಾಗೆ ಕೀ ಎಲ್ಲ ಜೋ ಹತ್ರ ಇರುತ್ತೆ. ಈ ಕಡೆ ಆ ಕ್ರಿಯೇಚರ್
ಜೋನ ಹಿಂದೆ ಬಂದು ನಿಂತಿರುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಇವನನ್ನ ಒಳಗಡೆ ಹೇಳ್ಕೊಂಡು ಡೋರ್ ಅನ್ನ ಲಾಕ್ ಮಾಡ್ಕೊಬಿಡ್ತಾರೆ. ಇವ್ರಿಗನ್ನಿಸಿರುತ್ತೆ ಆ ಕ್ರಿಯೇಚರ್ ಗೆ ಡೋರ್ ಓಪನ್ ಮಾಡೋದಕ್ಕಾಗೋದಿಲ್ಲ, ನಾವು ಸೇಫ್ ಆಗ್ಬಿಟ್ವಿ ಅಂತ. ಆದ್ರೆ ನೋಡ್ತಿದ್ದಂಗೆನೆ ಭಯಂಕರವಾಗಿರುವಂತ ಕ್ರಿಯೇಚರ್ ಡೋರ್ ಅನ್ನು ಓಪನ್ ಮಾಡಿ ಸೀದಾ ಜೋ ಹತ್ರ ಬಂದು ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಎಲೆನ್ ಇದಕ್ಕೆ ಚುಚ್ಬಿಡ್ತಾಳೆ. ಹೀಗೆ ಎಲ್ಲರೂ ಒಂದೊಂದು ಟೂಲ್ ಇಂದ ಇದ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದಕ್ಕೆ ಎದ್ದೊಳೋದಕ್ಕೂ ಕೂಡ ಚಾನ್ಸ್ ಅನ್ನ ಕೊಡದೆ ಚೆನ್ನಾಗಿ ಹೊಡಿತಿರ್ತಾರೆ. ಇದರಿಂದ ಈ ಕ್ರಿಯೇಚರ್ ಗೆ ತುಂಬಾ ಕೋಪ ಬಂದು ಬಿಲ್ಲಿನ ಮೇಲೆ ಎತ್ತಿ ಹಿಡ್ಕೊಂಡಾಗ ಹೇಗೋ ಮಾಡಿ ಇದನ್ನ ಬೆಳೆಸಿ ಮ್ಯಾಥ್ಯೂ ಒಂದು ಕೊಡ್ಲಿನ ತಗೊಂಡ್ ಬಂದು ಇದ್ರ ಮೇಲೆ ಚೆನ್ನಾಗಿ ಅಟ್ಯಾಕ್ ಮಾಡ್ತಾ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಇವರೆಲ್ಲರೂ ತುಂಬಾ ಶಾಕ್ ಆಗ್ಬಿಟ್ಟಿರ್ತಾರೆ. ಇದು ಯಾವ ತರ ಕ್ರಿಯೇಚರ್ ಅಂತ. ಯಾಕೆಂತಂದ್ರೆ ಮನುಷ್ಯನ ರೀತಿ ಬಾಡಿ ಇದ್ರೆ ಹಲ್ಲು ಹಾಗೆ ಕಾಲ್ಗಳು ತೋಳದ ರೀತಿ ಅಂದ್ರೆ ವುಲ್ಫ್ ನ ರೀತಿ ಇರುತ್ತೆ. ಆಗ ಮ್ಯಾಥ್ಯೂ ಹೇಳ್ತಾನೆ ಇದೊಂದು ವೇರ್ ವುಲ್ಫ್ ಅಂದ್ರೆ ಅರ್ಧ ಮನುಷ್ಯ ಅರ್ಧ ತೋಳ. ಇನ್ಫೆಕ್ಷನ್ ಅಥವಾ ಯಾವ್ದಾದ್ರು ರೋಗದಿಂದ ಮನುಷ್ಯ ರೀತಿ ಆಗಿರ್ಬೋದು ಅಂತ. ಅದೇ ಸಮಯಕ್ಕೆ ಇದ್ರ ಕೈಯಲ್ಲಿರುವಂತ ರಿಂಗ್ ನ ನೋಡಿ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ, ಹೌದು ಮೊದ್ಲು ಇವನೊಬ್ಬ ಮನುಷ್ಯ ಆಗಿದ್ದ ಅಂತ. ಅದ್ರ ಜೊತೆ ಇವ್ರಿಗೊಂದು ಡೌಟ್ ಕೂಡ ಬಂದ್ಬಿಡುತ್ತೆ, ಯಾರಾದ್ರೂ ಕಚ್ಚಿ ಈ ವ್ಯಕ್ತಿ ಈ ರೀತಿ ವೇರ್ ವುಲ್ಫ್ ಆಗಿರ್ಬೋದಾ ಅಂತ. ನಂತರ ಈ ಡೆಡ್ ಬಾಡಿ ಮೇಲೆ ಬಟ್ಟೆನ ಹಾಕಿದಾಗ ಗೆಡ್ ಇವ್ರೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ. 1963ರಲ್ಲೂ ಕೂಡ ಇದೇ ಜಾಗದಲ್ಲಿ ಟ್ರೈನ್ ಸ್ಟಾಪ್ ಆಗಿತ್ತು. ಮಾರನೇ ದಿನ ಕಾಪಾಡೋದಕ್ಕೆ ಅಂತ ಪೊಲೀಸ್ ಬಂದಾಗ ಪ್ರಾಣಿಗಳು ಅರ್ಧಂಬರ್ಧ ತಿಂದು ಬಿಟ್ಟಿರುವಂತ ಮನುಷ್ಯರ ಡೆಡ್ ಬಾಡಿಗಳು ಸಿಕ್ತು. ಹಾಗೆ ಎಷ್ಟೋ ಜನ ಕಣ್ಮರೆ ಆಗೋಗಿದ್ರು. ಆ ಜನರ ಜೊತೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತೇ ಆಗ್ಲಿಲ್ಲ. ಆಗಿನ ಕಾಲದಲ್ಲಿ ಅದು ತುಂಬಾ ದೊಡ್ಡ ನ್ಯೂಸ್ ಆಗೋಗಿತ್ತು. ಈಗ ನನ್ಗೆ ಗೊತ್ತಾಗ್ತಿದೆ ಆ ಟ್ರೈನ್ ಅಲ್ಲಿ ಇದ್ದಂತ ಜನರ ಜೊತೆ ನಿಜವಾಗ್ಲೂ ಏನಾಗಿತ್ತು ಅಂತ. ಅದೇ ಸಮಯಕ್ಕೆ ವೇರ್ ವುಲ್ಫ್ ಮತ್ತೊಂದ್ಸಲ ಎದ್ದಿ ಕೂಗೋದಕ್ಕೆ ಶುರು ಮಾಡಿದಾಗ ಈ ಸಲ ಜೋ ಬಂದು ಅದನ್ನ ಸಂಪೂರ್ಣವಾಗಿ ಸಾಯಿಸ್ಬಿಡ್ತಾನೆ. ನಂತರ ಈ ಕಡೆ ನೋಡಿದ್ರೆ ಜೆನ್ನಿ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಈಗ ಇವರೆಲ್ಲರಿಗೂ ನಿಧಾನವಾಗಿ ಅರ್ಥ ಆಗ್ತಿರುತ್ತೆ, ಆ ವೇರ್ ವುಲ್ಫ್ ಇವಳ ಕಾಲಿಗೆ ಕಚ್ಚಿರೋದ್ರಿಂದ ಇವಳು ಕೂಡ ವೇರ್ ವುಲ್ಫ್ ಆಗ್ತಿದ್ದಾಳೆ ಅಂತ. ನಾವೀಗ ಬದುಕಬೇಕು ಅಂತಂದ್ರೆ ಅವಳು ಸಾಯ್ಲೇಬೇಕು ಅಂತ ಆಡ್ರಿನ್ ಹೇಳ್ತಿದ್ರೆ ಯಾರು ಕೂಡ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆದ್ರೂ ಕೂಡ ಇವನು ಎಲ್ಲರನ್ನು ಮೀರಿ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಜೋ ಬಂದು ಇವನಿಗೆ ಪಂಚ್ ಮಾಡಿ ತಡೆದು ಜೆನ್ನಿನ ಹಾಗೆ ಆಡ್ರಿಯನ್ನ ಇಬ್ರನ್ನು ಕೂಡ ಕಟ್ಟಾಕಿ ಅಂತ ಹೇಳ್ತಾನೆ. ಸರಿ ಅಂತ ಆಡ್ರಿಯನ್ ಹಾಗೆ ಜೆನ್ನಿನ ಕಟ್ಟಾಕಿ ಬಿಲ್ಲಿ ಕಟ್ಟಾಗಿರುವಂತ ಟ್ರೈನ್ ಇಂಜಿನ್ ನ ಫ್ಯೂಲ್ ಪೈಪ್ ಅನ್ನ ರೆಡಿ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಮ್ಯಾಥ್ಯೂ ಕೂಡ ಅವನ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಆಡ್ರಿಯನ್ ಗೆ ಸ್ವಲ್ಪನೂ ನಂಬಿಕೆ ಇರೋದಿಲ್ಲ, ಈ ಚಿಕ್ಕ ಹುಡುಗ ಟ್ರೈನ್ ಅನ್ನ ರಿಪೇರ್ ಮಾಡ್ತಾನ ಅಂತ. ಆಗ ಬಿಲ್ಲಿನು ಕೂಡ ಹೇಳ್ತಾನೆ, ನಾನು ಟ್ರೈನ್ ಗಳ ಬಗ್ಗೆನೆ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಮಾಡ್ತಿದ್ದೀನಿ ಅಂತ. ನಂತರ ಇವ್ರು 4 ಜನ ಡ್ರೈವರ್ ರೂಮ್ ಗೆ ಬಂದಾಗ ಬಿಲ್ಲಿ ಎಲೆನ್ ಹಾಗೆ ಜೋಗಿ ಹೇಳ್ಕೊಡ್ತಿರ್ತಾನೆ, ನಾನು ಫ್ಯೂಲ್ ಪೈಪ್ ಅನ್ನ ರೆಡಿ ಮಾಡ್ತಿದ್ದಂಗೆನೆ ಹೇಗೆ ನೀವು ಟ್ರೈನ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಷ್ಟೇ ಅಲ್ಲದೆ ನಾವ್ ಅನ್ಕೊಂಡಂಗೆ ಎಲ್ಲನೂ ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಂಗೆನೆ ನನ್ ಕಡೆಯಿಂದ ನಿಮ್ಮೆಲ್ರಿಗೂ ಪಾರ್ಟಿ ಅಂತಾನು ಕೂಡ ಹೇಳ್ತಾನೆ. ಇದಾದ್ಮೇಲೆ ಜೋ ಸ್ಪೀಕರ್ ನಲ್ಲಿ ಎಲ್ಲರಿಗೂ ಹೇಳ್ತಾನೆ, ನಾವು ಇನ್ನೇನು ಟ್ರೈನ್ ಅನ್ನ ರೆಡಿ ಮಾಡೋದ್ರಲ್ಲಿದೀವಿ, ಏನು ಯೋಚನೆ ಮಾಡಬೇಡಿ, ನಾವು ಸೇಫ್ ಆಗಿ ಹೋಗಿ ನೆಕ್ಸ್ಟ್ ಸ್ಟೇಷನ್ ಆಗಿರುವಂತ ಈಸ್ಟ್ ಬ್ರೋಗೆ ಹೋಗಿ ತಲುಪ್ತೀವಿ ಅಂತ. ನಂತರ ಸರಿ ಅಂತ ಹೇಳಿ ಬಿಲ್ಲಿ ಹಾಗೆ ಮ್ಯಾಥ್ಯೂ ಟ್ರೈನ್ ಇಂದ ಹೊರಗಡೆ ಬಂದು ಫ್ಯೂಲ್ ಪೈಪ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಬಿಲ್ಲಿ ಕೆಳಗಡೆ ಬಂದು ಟ್ರೈನ್ ನ ಪೈಪ್ ಗಳನ್ನ ಚೆಕ್ ಮಾಡ್ತಿರ್ತಾನೆ. ಅದಾದ್ಮೇಲೆ ಈ ಕಡೆ ಟ್ರೈನ್ ನ ಒಳಗಡೆ ನಮ್ಗೆ ಗೊತ್ತಾಗುತ್ತೆ ಆಡ್ರಿಯನ್ ಹಾಗೆ ಕೇಟ್ಗೆ ಮೊದ್ಲಿಂದಾನೇ ಪರಿಚಯ ಇದೆ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಆಡ್ರಿಯನ್ ಎಲ್ಲರೂ ಅನ್ಕೊಂಡಿರೋಷ್ಟು ಒಳ್ಳೆಯವನಲ್ಲ. ಇವನಿಗೆ ಹೆಂಡತಿ ಮಕ್ಕಳು ಇದ್ರು ಕೂಡ ಬೇರೆ ಬೇರೆ ಹುಡುಗರಿಗೆ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡೋದೇ ಇವನ ಕೆಲಸ. ಅದೇ ರೀತಿ ಕೇಟ್ಗೂ ಕೂಡ ಮೋಸ ಮಾಡಿರ್ತಾನೆ. ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಜನಿಯ ಆರೋಗ್ಯ ನಿರಂತರವಾಗಿ ಹಾಳಾಗ್ತಾ ಹೋಗ್ತಿದೆ ಅಂತ. ಟ್ರೈನ್ ಇಂದ ಹೊರಗಡೆ ಬಿಲ್ಲಿ ರಿಪೇರ್ ಮಾಡ್ತಿರ್ಬೇಕಾದ್ರೆ ಇವನ್ ಜೊತೆ ಇರುವಂತ ಮ್ಯಾಥ್ಯೂಗೆ ಅನ್ನಿಸ್ತಿರುತ್ತೆ ಇವರ ಸುತ್ತಮುತ್ತ ಯಾರೋ ಇದ್ದಾರೆ ಅಂತ. ಹಾಗೆ ಎಲೆನ್ ಕೂಡ ಜೋನ ಕೇಳ್ತಿರ್ತಾಳೆ, ನೀನ್ ಯಾಕೆ ಅಷ್ಟೊಂದು ಬೋರಿಂಗ್ ಆಗಿರುವಂತ ಸೂಪರ್ವೈಸರ್ ಜಾಬ್ ಗೆ ಪ್ರಮೋಷನ್ ಬೇಕು ಅಂತ ಬಯಸ್ತಿದ್ದೆ ಅಂತ. ಇಷ್ಟೊತ್ತಿಗೆ ಇವನು ಕೂಡ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ, ಬರೀ ಸೂಪರ್ವೈಸರ್ ಜಾಬ್ ಅಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ಟ್ರೈನ್ ಗಳಿಂದನೇ ದೂರ ಇರಬೇಕು ಅಂತ. ಹೀಗೆ ಬಿಲ್ಲಿ ಹುಡುಕ್ತಿರ್ಬೇಕಾದ್ರೆ ಕಟ್ ಆಗಿರುವಂತ ಆ ಫ್ಯೂಲ್ ಪೈಪ್ ಇವನಿಗೆ ಸಿಕ್ಬಿಡುತ್ತೆ. ಆದ್ರಿಂದ ಅದಕ್ಕೆ ಟೇಪ್ ಅನ್ನ ಹಾಕಿ ಲೀಕ್ ಆಗ್ತಿರೋದನ್ನ ಸ್ಟಾಪ್ ಮಾಡ್ತಿರ್ಬೇಕಾದ್ರೆ ಮ್ಯಾಥ್ಯೂಗೆ ಆಗ್ಲೇ ವೇರ್ ವುಲ್ಫ್ ಹೇಳ್ಕೊಂಡು ಹೋಯ್ತಲ್ಲ ನೀನಾ, ಅವಳು ಕಾಪಾಡಿ ಅಂತ ಜೋರಾಗಿ ಕೆರಿಸ್ತಿರೋದು ಕೇಳಿಸುತ್ತೆ. ಅದಕ್ಕೆ ಬಿಲ್ಲಿ ಎಲ್ಲೋ ಹೋಗ್ಬೇಡ ಬಾಯಿಲಿ ಅಂತ ಎಷ್ಟೇ ಕರೆದ್ರು ಕೂಡ ಇವನು ಅದನ್ನ ಕೇಳಿಸ್ಕೊಳ್ಳದೆ ಅವಳು ಕೆರಿಸ್ತಿರೋದನ್ನ ಫಾಲೋ ಮಾಡ್ತಾ ಮಾಡ್ತಾ ಕಾಡಿನ ಒಳಗಡೆ ಬಂದ್ಬಿಡ್ತಾನೆ. ಇನ್ನು ಕೂಡ ಅವಳು ಕೆರಿಸ್ತಾನೆ ಇರ್ತಾಳೆ. ಆದ್ರಿಂದ ಇವನು ನಿನ್ನ ಕಾಪಾಡೋದಕ್ಕಾಗ್ಲಿಲ್ಲ, ನಮ್ಮನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಹೆದರ್ಕೊಳ್ತಾ ಒಂದು ಮರದ ಹತ್ರ ಬಂದು ಮೇಲೆ ನೋಡಿದ್ರೆ ಅರ್ಧಂಬರ್ಧ ಜೀವಂತವಾಗಿರುವಂತ ನೀನಾ ಬಾಡಿನ ವೇರ್ ವುಲ್ಫ್ ತಿಂತಿರುತ್ತೆ. ಅದನ್ನ ನೋಡಿ ಇವನು ಹೆದರ್ಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು ಕೂಡ ಯಾವುದೇ ದಾರಿ ಇರೋದಿಲ್ಲ. ಎಲ್ಲಾ ವೇರ್ ವುಲ್ಫ್ ಗಳು ಬಂದು ಇವನನ್ನ ಸುತ್ತುವರೆದು ಸಾಯಿಸ್ಬಿಡ್ತವೆ. ಮ್ಯಾಥ್ಯೂ ಕಿರ್ಚಾಡ್ತಿರೋದನ್ನ ಟ್ರೈನ್ ನ ಒಳಗಡೆ ಇರೋರು ಕೂಡ ಕೇಳಿಸ್ಕೊಂಡು ತುಂಬಾನೇ ಹೆದರ್ಕೊಬಿಡ್ತಾರೆ. ಜೆನ್ನಿನು ಕೂಡ ವೇರ್ ವುಲ್ಫ್ ಆಗಿ ಕನ್ವರ್ಟ್ ಆಗ್ತಿರೋದ್ರಿಂದ ನನ್ನ ಕೈಯನ್ನ ಬಿಡಿಸಿ ಅಂತ ಆಡ್ರಿಯನ್ ಕಿರಿಸ್ತಿರ್ತಾನೆ. ಆಗ ಬಿಲ್ಲಿನು ಕೂಡ ಪೈಪ್ ಅನ್ನ ರೆಡಿ ಮಾಡ್ತಿದ್ದಂಗೆನೆ ಟ್ರೈನ್ ನಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ. ಆದ್ರೆ ಇವರು ಸ್ಟಾರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಬಿಲ್ಲಿ ಒಳಗಡೆ ಬರ್ಲಿ ಅಂತ ಕಾಯ್ತಿರ್ತಾರೆ. ಹೊರಗಡೆ ನೋಡಿದ್ರೆ ಬಿಲ್ಲಿ ಇರುವಂತ ಜಾಗದ ಕಡೆಗೆ ವೇರ್ ವುಲ್ಫ್ ಗಳು ಬಂದು ಕೆಳಗಡೆ ನೋಡಿದ್ರೆ ಅವನು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಯಾಕೆಂತಂದ್ರೆ ಇವನು ಟ್ರೈನ್ ಅನ್ನ ಹಿಡ್ಕೊಂಡು ಮೇಲೆ ಬಚ್ಚಿಟ್ಕೊಬಿಟ್ಟಿದ್ದ. ಅದೇ ಸಮಯಕ್ಕೆ ಡ್ರೈವರ್ ರೂಮ್ ನಲ್ಲಿರುವಂತ ಜೋ ಹಾಗೆ ಎಲೆನ್ ವೇರ್ ವುಲ್ಫ್ ಗಳನ್ನ ನೋಡಿ ತುಂಬಾ ಗಾಬರಿಯಾಗಿ ಟ್ರೈನ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಿಲ್ಲಿನು ಕೂಡ ಗಟ್ಟಿಯಾಗಿ ಟ್ರೈನ್ ಅನ್ನ ಹಿಡ್ಕೊಬಿಟ್ಟಿರ್ತಾನೆ. ಇಷ್ಟೊತ್ತಿಗೆ ಜೆನ್ನಿ ವೇರ್ ವುಲ್ಫ್ ಆಗೋಗಿರ್ತಾಳೆ. ಹಾಗೆ ಆಡ್ರಿಯನ್ ಕೈ
ಜೋಯನ್ನು ಕೂಡ ಬಿಡಿಸ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಕೇಟ್ ನಿಂತಿರುವಂತ ಜಾಗದ ಹತ್ರ ವೇರ್ ವುಲ್ಫ್ ಗಳು ಬಂದು ಇವಳನ್ನ ಹಿಡ್ಕೊಂಡಾಗ ಆಡ್ರಿಯಾನ್ ವೇರ್ ವುಲ್ಫ್ ಗಳ ಜೊತೆಗೆ ಕೇಟ್ಗೂ ಕೂಡ ಒದ್ದು ಆಚೆ ಕಳಿಸ್ಬಿಡ್ತಾನೆ. ಇಂತ ಒಂದು ಭಯಂಕರವಾಗಿರುವಂತ ಜಾಗದಲ್ಲಿ ಇವಳನ್ನ ಬಿಟ್ಟು ಟ್ರೈನ್ ಹೊಟ್ಟೋಗುತ್ತೆ. ಹೀಗೆ ಇವಳು ಹೆದರ್ಕೊಂಡು ನಿಂತಿರ್ಬೇಕಾದ್ರೆ ಇವಳ ಹಿಂದೆನೆ ಒಂದು ವೇರ್ ವುಲ್ಫ್ ಬಂದ್ಬಿಡುತ್ತೆ. ಈ ಕಡೆ ಆಡ್ರಿಯಾನ್ ಜೆನ್ನಿಗೆ ಹೊಡೆಯೋದಕ್ಕೆ ಹೋದಾಗ ಗೆಡ್ ಇವನಿಗೆ ಹೊಡೆದ್ ಬಿಡ್ತಾನೆ. ಇದರಿಂದ ಗೇಟ್ ಕೊನೆಗೂ ಇವನ ಹೆಂಡತಿ ಜೆನ್ನಿಯಿಂದನೇ ಸತ್ತೋಗ್ತಾನೆ. ಆದ್ರೆ ಈ ಕಡೆ ಬಿಲ್ಲಿದ್ದಂತ ಜಾಗದಲ್ಲಿ ಫ್ಯೂಲ್ ಪೈಪ್ ಮತ್ತೊಂದ್ಸಲ ಕಟ್ ಆಗಿದ್ರಿಂದ ಟ್ರೈನ್ ಸ್ಟಾಪ್ ಆಗೋಗುತ್ತೆ. ಇದರಿಂದ ಜೋ ಹಾಗೆ ಎಲೆನ್ ತುಂಬಾನೇ ಹೆದರ್ಕೋಬಿಡ್ತಾರೆ. ಜೆನ್ನಿ ಆಡ್ರಿಯನ್ ಹತ್ರ ಬರ್ತಿರ್ಬೇಕಾದ್ರೆ ಯಾರು ಇವಳಿಗೆ ಚುಚ್ಚುತ್ತಾರೆ. ನೋಡಿದ್ರೆ ಜೋ ಹಾಗೆ ಎಲೆನ್. ಜೋ ಆಡ್ರಿಯನ್ಗೆ ಹೊಡೆಯೋದಕ್ಕೆ ನೋಡ್ತಿರ್ತಾನೆ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿದೆ ಕೇಟ್ ನ ಹೊರಗಡೆ ತಳಿ ಸಾಯಿಸಿರೋದು ಇವನೇ ಅಂತ. ಅಷ್ಟೊತ್ತಿಗೆ ಎಲ್ಲಾ ವೇರ್ ವುಲ್ಫ್ ಗಳು ಕೂಡ ಟ್ರೈನ್ ನ ಒಳಗಡೆ ಬಂದ್ಬಿಟ್ಟಿರ್ತವೆ. ಅದಕ್ಕೆ ಅವುಗಳು ಇಲ್ಲಿಗೆ ಬರಬಾರ್ದು ಅಂತ ಈ ಬೋಗಿಯ ಎರಡೂ ಕಡೆಯ ಡೋರ್ ಗಳನ್ನ ಕ್ಲೋಸ್ ಮಾಡಿ ಹೊರಗಡೆ ಹೋಗೋದಕ್ಕಿರುವಂತ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಆಡ್ರಿಯನ್ ಇವರಿಬ್ರಿಗೇನೆ ಹೊಡೆದು ವೇರ್ ವುಲ್ಫ್ ಗಳು ಇವ್ರನ್ನ ತಿಂತಿರ್ಬೇಕಾದ್ರೆ ನಾನ್ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಿರ್ತಾನೆ. ಆದ್ರೆ ಇಬ್ರು ಸೇರಿ ಇವನಿಗೆ ಹೊಡೆದಾಕ್ಬಿಡ್ತಾರೆ. ನೋಡಿದ್ರೆ ಕೀಗಳು ಡೋರ್ ಅಲ್ಲೇ ಉಳ್ಕೊಬಿಟ್ಟಿರುತ್ತೆ. ಆದ್ರಿಂದ ಆಡ್ರಿಯನ್ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಕೀನು ಕೂಡ ಜೊತೆನೆ ತಗೊಂಡು ಹೊಂಟೋಗ್ತಾನೆ. ಅದೇ ಸಮಯಕ್ಕೆ ಬೋಗಿಯ ಎರಡೂ ಕಡೆಯಿಂದ ವೇರ್ ವುಲ್ಫ್ ಗಳು ಬಂದು ಇನ್ನೇನು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನು ಕೂಡ ಬದುಕಿರುವಂತ ಬಿಲ್ಲಿ ಬಂದು ಇವುಗಳ ಮೇಲೆ ಬೆಂಕಿನ ಹಾಕ್ಬಿಡ್ತಾನೆ. ಹಾಗೆ ಒಂದು ಟೂಲ್ ಅನ್ನ ಕೊಟ್ಟು ಡೋರ್ ಅನ್ನ ತೆಗೆಯೋದಕ್ಕೆ ಹೇಳಿದಾಗ ಡೋರ್ ಓಪನ್ ಮಾಡ್ಕೊಂಡು ಇವರೇನೋ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಅವುಗಳು ಬಿಲ್ಲಿನ ಎಳ್ಕೊಂಡು ಹೊಂಟೋಗ್ತವೆ. ಇದರಿಂದ ಇವರು ಕೂಡ ಬೇರೆ ದಾರಿ ಇಲ್ಲದೆ ಸ್ಪೀಡ್ ಆಗಿ ಕಾಡಿನ ದಾರಿಯಿಂದನೇ ನೆಕ್ಸ್ಟ್ ಸ್ಟೇಷನ್ ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ ವೇರ್ ವುಲ್ಫ್ ಗಳು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತವೆ. ಸ್ವಲ್ಪ ದೂರ ಬಂದ್ಮೇಲೆ ಇವರಿಗೆ ಅರ್ಥ ಆಗೋಗುತ್ತೆ ನಾವ್ ಇವುಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಜೋ ಎಲೆನ್ಗೆ ನಾನ್ ನಿನ್ನ ಇಷ್ಟ ಪಡ್ತಿದ್ದೀನಿ, ಪ್ಲೀಸ್ ನೀನ್ ಇಲ್ಲಿಂದ ಹೊಟ್ಟೋಗು, ನಾನ್ ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಇದು ಎಲೆನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಫೋರ್ಸ್ ಮಾಡಿದ್ರಿಂದ ಇವಳು ಕೂಡ ಹೋಗೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ 3 ವೇರ್ ವುಲ್ಫ್ ಗಳು ಬಂದು ಇವನನ್ನ ಸುತ್ತುವರೆದು ಬಿಡ್ತವೆ. ಆದ್ರಿಂದ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನ್ ಕೈ ಸಾಧ್ಯ ಆಗೋದಿಲ್ಲ. 3 ಸೇರಿ ಇವನಿಗೆ ಕಚ್ಬಿಡ್ತವೆ. ನಂತರ ನಮ್ಗೆ ಎಲೆನ್ನ ತೋರಿಸ್ತಾರೆ. ಇವಳು ಸೇಫ್ ಆಗಿ ಈಸ್ಟ್ ಪ್ರೋ ರೈಲ್ವೆ ಸ್ಟೇಷನ್ ಗೆ ಬಂದು ತಲುಪಿರ್ತಾಳೆ. ಈಗ ಉಳ್ಕೊಂಡಿರೋದು ಇವಳೊಬ್ಳೆ. ಆದ್ರೆ ಈ ಕಡೆ ಆಡ್ರಿಯನ್ ಇನ್ನು ಕೂಡ ಕಾಡ್ನಲ್ಲೇ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಎಲ್ಲಾ ವೇರ್ ವುಲ್ಫ್ ಗಳು ಸೇರಿ ಇವನನ್ನ ಸುತ್ತುವರೆದು ಬಿಡ್ತವೆ. ಅದೇ ಸಮಯಕ್ಕೆ ವೇರ್ ವುಲ್ಫ್ ಆಗಿ ಕನ್ವರ್ಟ್ ಆಗಿರುವಂತ ಜೋನು ಕೂಡ ಇವನ್ ಮುಂದೆ ಬಂದ್ಬಿಡ್ತಾನೆ. ಇಲ್ಲಿಗೆ ಇವನ ಕತೆ ಮುಗೀತು. ಅದ್ರ ಜೊತೆಗೆ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ನಿಮ್ಗೆ ಜಾಸ್ತಿ ಏನ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.